ಜನಸಾಮಾನ್ಯರ ನೇರ ಪ್ರಶ್ನೆಗಳು, ಜನನಾಯಕರ ನೇರ ಉತ್ತರ. ಇದೇ ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಆರಿಸಿಕೊಂಡಿರುವಂತಹ ವಿಚಾರ ಭ್ರಷ್ಟ BBMPಯನ್ನು ಸರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಎಡಭಾಗದಲ್ಲಿದ್ದಾರೆ ದಿನೇಶ್ ಗುಂಡೂರಾವ್, ಶಾಸಕರು, ಕಾಂಗ್ರೆಸ್ನ ಯುವ ಮುಖಂಡರು. ದಿನೇಶ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. YSP ದತ್ತ ನಮ್ಮ ಜೊತೆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, JDS ಮುಖಂಡರು. ದತ್ತ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಬಲಭಾಗದಲ್ಲಿದ್ದಾರೆ ಅಶ್ವಥ್ ನಾರಾಯಣ್, MLC ಮತ್ತು BJPಯ ನಾಯಕರು. ಅಶ್ವಥ್ ನಾರಾಯಣ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ಒಂದಷ್ಟು ಕಥೆಯನ್ನು ಹೇಳಲೇಬೇಕು. ಹಿಂದೆ ನಾವೆಲ್ಲ ಈ ಚರಿತ್ರೆಯಲ್ಲಿ ಕೇಳಿದ್ವಿ, ಶಿವಾಜಿ ಮಹಾರಾಜ್ ಎಲ್ಲರ ಯುದ್ಧಕ್ಕೆ ಹೋದ ಅಂತ ಅನ್ನೋಂಥ ಸಂದರ್ಭದಲ್ಲಿ, ಏನಾದರೂ ಯುದ್ಧ ಗೆದ್ದಂಥ ಸಂದರ್ಭದಲ್ಲಿ ಅವರ ಪ್ರಮುಖವಾದಂಥ ಚಿಹ್ನೆ ಏನು ಅಂತಂದರೆ, ನಾವು ಯುದ್ಧ ಗೆದ್ದಿವಿ ಅಂತ ತೋರಿಸ್ಬೇಕು ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಬೆಂಕಿ ಇಡುವಂಥದ್ದು. ಮೊದಲೇ ಗೊತ್ತು ನಿಮಗೆ ಮಹಾರಾಷ್ಟ್ರದ ಪ್ರದೇಶಗಳು ಯಾವ ರೀತಿ ಇದೆ ಅಂತ. ಅಲ್ಲಿ ಬೆಟ್ಟದ ಮೇಲೆ ಬೆಂಕಿ ಇಟ್ಟರೆ ಖಂಡಿತವೇನು ಅಂದರೆ ನಮಗೆ ಜಯ ಸಿಕ್ಕಿದೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗ್ತಿತ್ತು. ಅದಾದ ನಂತರದ್ದು ಈ ಬೆಂಕಿ ಇಡುವಂಥ ಪ್ರಕರಣಗಳು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಂಡು, ಕೆಲವರು ನಾವು ಯಾವಾಗ ಸೋಲ್ತೀವಿ ಅಂತ ಗೊತ್ತಾಗುತ್ತೋ ಆವಾಗ ಬೆಂಕಿ ಇಡ್ಲಿಕ್ಕೆ ಶುರು ಮಾಡಿದ್ರು. ದೇವರಾಜ ಅರಸು ಅವರ ಅಧಿಕಾರಾವಧಿಯಲ್ಲಿ ಏನಾಯಿತು ಅಂತ ಗೊತ್ತಿರುವಂಥ ವಿಚಾರಣೆ ತಮಗೆ. ಆ ಸಂದರ್ಭದಲ್ಲಿ ಏನಾದರೂ ಎಡವಟ್ಟುಗಳು ಆಗಬಹುದು ಅಂತ ಗೊತ್ತಿತ್ತು. ಹೀಗಾಗಿ ಯಾರು ಮಾಡಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಹೈಕೋರ್ಟಿನ ಕಡತಗಳಿಗೆ ಬೆಂಕಿ ಇಡುವಂಥ ಕೆಲಸಗಳಾಯಿತು. ಈಗ BBMP ಆ ಸಂಪ್ರದಾಯವನ್ನು ಮುಂದುವರಿಸಿದೆ. ಎಲ್ಲಿ ನಮ್ಮ ಬಂಡವಾಳ ಬಯಲಾಗುತ್ತೋ, ಎಲ್ಲಿ ನಮ್ಮ ರಹಸ್ಯಗಳು ಮಹಾಜನತೆ ಗೊತ್ತಾಗ್ಬಿಡುತ್ತೋ, ಇನ್ನೆಲ್ಲಿ ನಮ್ಮ ಅಸ್ತಿತ್ವ ಹೋಗ್ಬಿಡುತ್ತೋ ಅನ್ನುವಂಥ ಭಯದಿಂದಲೋ ಆತಂಕದಿಂದಲೋ ಅಂತೂ ಇಂತೂ ಇಡೀ ಆ ಕಡತಗಳು ಏನಿದ್ದುವೋ ಆ ಕಡತಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಬೆಂಕಿ ಇಟ್ಟವ್ರು ಯಾರೋ, ಬೇರೆಯವ್ರನ್ನ ತೋರಿಸ್ತಿರೋರು ಯಾರೋ, ಅಂದರೆ ಬಹಳಷ್ಟು ಜನ ಬೇರೆಯವರು ಬೇರೆ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಮನಸ್ಥಿತಿನಲ್ಲಿ BBMP ಆಗೋದು ಹೇಗೆ? ಬನ್ನಿ ಇದ್ರ ಬಗ್ಗೆ ಕೇಳೋಣ. ಆರಂಭ ಮಾಡ್ತಾ ಇದ್ದೀನಿ ನಾನು ಅಶ್ವಥ್ ನಾರಾಯಣ್ ಅವರಿಂದಲೇ. ಅಶ್ವಥ್ ನಾರಾಯಣ್ ಅವರೇ, BBMPನಲ್ಲಿ ಏನಾಗ್ತಿದೆ ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂದರೆ ಒಂದೆರಡಲ್ಲ ಅವಾಂತರಗಳು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇತ್ತೀಚೆಗೆ 1500 ಕೋಟಿ ರೂಪಾಯಿದು ಒಂದು ವಿಚಾರದ ಬಗ್ಗೆ ಭಾಳ ಚರ್ಚೆಗೆ ಬಂದಂಥ ವಿಚಾರದ್ದು. ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಫೈಲು BMTFಗೆ ವಹಿಸಿದ್ದಾರೆ ಅಂತ ಅಂದ್ಬಿಟ್ಟು ಸುದ್ದಿ ಆದಮೇಲೆ, ಅಲ್ಲಿ ವಹಿಸಿದ ಮೇಲೆ ಆ ಕಡತಗಳಿಗೆ ಬೆಂಕಿ ಹಾಕಿ ಇಟ್ಟಿರಬಾರ್ದು ಅನ್ನೋದೊಂದು ಸುದ್ದಿ ಬಂತು. ಇದರಲ್ಲಿ ಭಾಳ ಗಂಭೀರವಾಗಿ ಸಾರ್ವಜನಿಕರು, ನಾವು ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಪೊಲಿಟಿಕಲ್ ಪಾರ್ಟಿ ಲೀಡರ್ಸು ಮತ್ತು ವಿಶೇಷವಾಗಿ ಮಾಧ್ಯಮದವರು ಈ ವಿಚಾರದಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗ್ತದೆ. ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾದ್ರೆ, ಏನು ಅವ್ಯವಹಾರದ ಬಗ್ಗೆ ಫೈಲ್ ಅಲ್ಲಿಗೆ ಹೋಗ್ತಾನೆ, ಅಲ್ಲಿ ಬೆಂಕಿ ಬೀಳ್ತದೆ. ಆದರೆ ಬೆಂಕಿ ಅವ್ಯವಹಾರದ ಫೈಲ್ ಬಗ್ಗೆ, ಇವತ್ತಿಗೆ ಕಳಿಸಿರ್ತಕ್ಕಂಥ ಫೈಲ್ ಬಗ್ಗೆ ಬೆಂಕಿ ಬಿದ್ದಿದೆಯಾ? ಈ ಹಿಂದೆ 2004ರಿಂದ ನಡೀತಾ ಇದ್ದಂಥ ಕೆಲವು ತನಿಖೆಗಳು, ಕೆಲವು ಫೈಲ್ಗಳು ಕೊನೆ ಹಂತಕ್ಕೆ ಬಂದಿತ್ತು. ಉದಾಹರಣೆಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ತನಿಖೆ ನಡೀತಾ ಇತ್ತು BMTFಲ್ಲಿ. ಅದೇ ರೀತಿ ಈ ಕಸದ ಟೆಂಡರ್ ಬಗ್ಗೆ ಅವ್ಯವಹಾರ ಆಗಿರೋದ್ರ ಬಗ್ಗೆ ತನಿಖೆ ನಡೀತಿತ್ತು. ಇತ್ತೀಚಿನ ದಿನಗಳಲ್ಲಿ ಫೇಕ್ ಟ್ಯಾಕ್ಸ್ ಕಲೆಕ್ಷನ್ಸ್ ಬಗ್ಗೆ ಸಾಕಷ್ಟು ನೂರಾರು ಕೋಟಿ ಅವ್ಯವಹಾರ, ಕಂದಾಯ ಕಲೆಕ್ಷನ್ಸ್ ಮಾಡಿರೋದ್ರಲ್ಲಿ ಸಾಕಷ್ಟು ಅವ್ಯವಹಾರ ನಡೀತಿತ್ತು. ಈ ಎಲ್ಲ ಕಡತಗಳ ವಿಚಾರಣೆ ಮತ್ತು ಅದರ ರಿಸಲ್ಟ್ ಕೊಡ್ತಕ್ಕಂಥ ಹತ್ತಿರದಲ್ಲಿ ವಿಚಾರ ಆಯಿತು. ಆದರೆ ಎಲ್ಲ ಒಂದು ಕಡೆ ಆ ಕಡತಗಳಿಗೋಸ್ಕರ ಬೆಂಕಿ ಇಟ್ಟು ಈ 1500 ಕೋಟಿ ರೂಪಾಯಿಗೋಸ್ಕರ ಇತ್ತೀಚೆಗೆ ಬೆಂಕಿ ಇಟ್ಟಿದ್ದಾರೆ ಅನ್ನೋಂಥದ್ದು ಒಂದು ಆಪಾದನೆ ಹಾಕೋದಕ್ಕೆ ಯಾಕಾಗಿರಬಾರ್ದು? ಇವೆಲ್ಲವೂ ಸಹ ಸಾರ್ವಜನಿಕರ ಮಧ್ಯೆ, ಪತ್ರಕರ್ತರ ಮಧ್ಯೆ ಮತ್ತು ವಿಶೇಷವಾಗಿ ಅಧಿಕಾರಿಗಳ ಮಧ್ಯೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆದಾಗ ಇದು 1500 ಕೋಟಿ ರೂಪಾಯಿ ಅವ್ಯವಹಾರದ ಬಗ್ಗೆ ಆಗಿರ್ತಕ್ಕಂಥ ಬೆಂಕಿ ಹಗರಣನ, ಬೆಂಕಿ ವಿಚಾರನ, ಅಥವಾ ಇದಕ್ಕೆ ಮುಂಚೆ ನಡೀತಿದ್ದಂಥ 4-5 ಅವ್ಯವಹಾರಗಳ ಬಗ್ಗೆ ಒಂದು ಕೊನೆ ಹಂತಕ್ಕೆ ಬಂದಿದ್ದಂಥ ಕಡತಗಳನ್ನು ನಾಪತ್ತೆ ಮಾಡಬೇಕು ಅಂತೇಳಿ ಇಟ್ಟಿರ್ತಕ್ಕಂಥ ಬೆಂಕಿ ವಿಚಾರನ ಸಂಪೂರ್ಣವಾಗಿ ಚರ್ಚೆ ಮಾಡಬೇಕು ಇದ್ರ ಬಗ್ಗೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದನ್ನೋ ತೋರಿಸಿ ಯಾವುದೋ ಕಳ್ಳ ತಪ್ಪಿಸ್ಕೊಳ್ತಾನೆ ಇದನ್ನು. ಓಕೆ, ಇದೆಲ್ಲದ್ರ ಜೊತೆಗೆ ಒಂದು ಹೇಳಿ, ಸಿದ್ದಯ್ಯನವರು ಎತ್ತಿದ್ದು ಯಾಕೆ? ಇದೇ ಕಾರಣದಿಂದ ಇಲ್ಲ, ಯಾವುದೊಂದು ನೋಡಿ, ಸಿದ್ದಯ್ಯರ ಟ್ರಾನ್ಸ್ಫರ್ಗೂ ಈ ಅವ್ಯವಹಾರಕ್ಕೂ ಅದು ಬೇರೆ ವಿಚಾರ ಇದೆ. ಅದ್ರ ಒಂದೇನು, ಎಲ್ಲ ಒಂದು ಕಡೆ ಈ ಆಡಳಿತ ಮತ್ತು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಒಂದು ಕೆಲವೇ ಆದಂಥ ಒಂದು ಇದಿರುತ್ತೆ. ಇದರಲ್ಲಿ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತು ಅವರು ಸಿದ್ದಯ್ಯನವರು ಹೇಳಿದ್ದಾರೆ, ನಾನೇ ಟ್ರಾನ್ಸ್ಫರ್ ಕೇಳಿದ್ದೆ ಅನ್ನತಕ್ಕಂಥ ಮಾತನ್ನು ಸಿದ್ದಯ್ಯನವರು ಹೇಳಿದರೆ. ಬೇಕಾದ್ರೆ ನಿಮ್ಗೆ ಅದನ್ನು ಬೇಕು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅವರು ಶಂಕರಲಿಂಗೇಗೌಡರಿಗೆ ಚಾರ್ಜ್ ಕೊಡುವಂಥ ಸಂದರ್ಭದಲ್ಲಿ ನಾನೇ ಲೆಟ್ರ್ ಬರೆದು ಮುಖ್ಯಮಂತ್ರಿಗಳಿಗೆ ನನಗೆ ಟ್ರಾನ್ಸ್ಫರ್ ಮಾಡಿ ಅಂತ ನಾನೇ ಕೇಳಿದ್ದೆ ಅಂತ ಅವ್ರು ಹೇಳಿದ್ದಾರೆ. ದಿನೇಶ್, ತಾವೇನು ಹೇಳ್ತೀರಿ? ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯವಸ್ಥೆ ನಿಜಕ್ಕೂ ಕೂಡ ಚಿಂತಾಜನಕವಾಗಿರತಕ್ಕಂಥ ವ್ಯವಸ್ಥೆ. ಯಾಕೆಂತ ಹೇಳಿದ್ರೆ, ಅಲ್ಲಿ ಯಾವ ರೀತಿ ನಿರ್ಣಯಗಳಾಗ್ತಾ ಇದೆ, ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಕಾರ್ಯಕ್ರಮಗಳು, ಮತ್ತು ಅಧಿಕಾರಿಗಳ ಒಂದು ಕಾರ್ಯವೈಖರಿ ಇರ್ಬೋದು,
ಅಥವಾ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಕ್ಕ ಸಂದರ್ಭದಲ್ಲಿ ಅದರ ಪ್ರಯೋಜನ ಏನು ಅಂತ ಆಲೋಚನೆ ಮಾಡ್ತಾ ಇರ್ಬೋದು. ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇವತ್ತು BBMP ಏನಾಗೋಗಿದೆ ಅಂತ ಹೇಳಿದ್ರೆ ಕಳೆದ 3-4-5-6 ವರ್ಷದಲ್ಲಿ ಬಹುಶಃ ದಾರಿ ತಪ್ಪಿ ಇವತ್ತು ಏನನ್ನು ಕೂಡ ಒಂದು ರೀತಿ ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆನೇ ಇಲ್ದಂಗೆ ಆಗೋಗಿದೆ. ಇವತ್ತಿನ ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರ್ನಲ್ಲೂ ಕೂಡ ಮೊನ್ನೆ ಸರ್ಕಾರ ಹೇಳಿದೆ, ಈ ಮೊನ್ನೆ ಏನು ಬಜೆಟ್ ಪ್ರೆಸೆಂಟ್ ಮಾಡಿದಾರಲ್ಲ ಆ ಬಜೆಟಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ತೊಗೋಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಹೊಸ ಕಾರ್ಯಕ್ರಮ ಯಾವುದೂ ಕೂಡ ತೊಗೋಬೇಡಿ, ನಮ್ಮ ಹತ್ರ ದುಡ್ಡಿಲ್ಲ ಕೊಡೋದಕ್ಕೆ ನಿಮಗೆ. BBMP ಪೂರ್ತಿ ಖಾಲಿ ಆಗಿದೆ. ನಗರ ಪಾಲಿಕೆ ನೀವು ಸದಸ್ಯರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. 8,000 ಕೋಟಿ ಬಜೆಟ್ ಸ್ವಾಮಿ, 8,000 ಕೋಟಿ ರೂಪಾಯಿ ಬಜೆಟ್ ಇದೆ, ದುಡ್ಡೇ ಇಲ್ಲ ಅದರಲ್ಲಿ. ಇವತ್ತು 3,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ಸ್ ಕಾಂಟ್ರಾಕ್ಟರ್ಸ್ಗೆ ಸಾಲದ ಹೊರೆ ಇದೆ. ನಾವು 4,000ನೋ ಎಷ್ಟೋ ಹೆಚ್ಚು ಕಡಿಮೆ ಇದೆ, ಆಯಿತಾ. ಅವ್ರ ಆದಾಯ ಇರತಕ್ಕಂಥದ್ದು ಒಂದು 1,000-1,500 ಕೋಟಿ ರೂಪಾಯಿ, 2,000ವರೆಗೂ ಮ್ಯಾಕ್ಸಿಮಮ್ ತೆಗಿಬೋದು ಅಂತ ಇಟ್ಕೊಳ್ಳೋಣ. 2,000ವರೆಗೂ ಇಟ್ಕೊಳ್ಳೋಣ. 9,000 ಕೋಟಿ ಇಲ್ಲಿಂದ ನೀವು ಖರ್ಚು ಮಾಡ್ತೀರಾ? ಈ ವರ್ಷದ ಪ್ರೋಗ್ರಾಮು ಒಂದು ಕೂಡ ಇಂಪ್ಲಿಮೆಂಟೇ ಆಗಿಲ್ಲ, ಎಲ್ಲ ಪುಸ್ತಕದಲ್ಲೇ ಇದೆ. ಇನ್ನೇನು 4-5 ತಿಂಗಳಿಗೆ ಈ ವರ್ಷ ಕೂಡ ಮುಗೀತದೆ, March 31ಗೆ. ಏನನ್ನು ಸಾಧನೆ ಮಾಡೋಕೆ ಹೋಗ್ತಾರೆ ಹೇಳಿ BBMP ಅವರು? ಹಿಂದೆ ಭಾಳ ಚೆನ್ನಾಗಿತ್ತಾ? ಭಾಳಷ್ಟು ಸಂದರ್ಭಗಳಲ್ಲೆಲ್ಲ ತಾವುಗಳೇ ಆಳ್ವಿಕೆ ಮಾಡಿರುವಂಥವ್ರು ಅಂದರೆ ತಮ್ಮ ಪಕ್ಷದಂಥವ್ರು ಅಲ್ರಿ. 64ರಿಂದ ಇಲ್ಲಿ ತನಕ ಏನೇನು ಆಗಿದೆ ಅನ್ನೋದನ್ನು ಆಡಿಟ್ ಆಗಿಲ್ಲ ದಿನೇಶ್. 64ರಿಂದ ಇಲ್ಲಿ ತನಕ ಈಗ BBMP ಅವರು ಸರ್ಕಾರಕ್ಕೂ ಕೂಡ ಆಡಿಟ್ ರಿಪೋರ್ಟ್ ಕೊಡ್ತಕ್ಕಂಥ ವ್ಯವಸ್ಥೆನೇ ಇಲ್ಲ. BBMP ಅಕೌಂಟ್ಸನ್ನು ನಾವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವ್ಯವಸ್ಥೆನೇ ಇಲ್ಲ. BBMP ಅಕೌಂಟ್ಸನ್ನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಬರೋದಿಲ್ಲ. ಅದೆಲ್ಲ ಬೈಪಾಸ್ ಆಗಿ ಇಲ್ಲಿ ಏನು ಮಾಡ್ತಾರೋ, ಇಲ್ಲಿ ಏನು ನಡೆಸ್ತಾರೋ ಅವ್ರಿಗೆ ಗೊತ್ತಿರ್ತದೆ. ಅದರಿಂದ ಯಾರ ಆಡಳಿತ, ನಾನು ಹಿಂದಿನ ಆಡಳಿತ 100ಕ್ಕೆ 100 ಸರಿ ಇತ್ತು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಿಜಕ್ಕೂ ಕೂಡ BBMPಗೆ ನಾವೊಂದು ಏನು ಎಮರ್ಜೆನ್ಸಿಯಲ್ಲಿದೆ, ಇದು ICUವಲ್ಲಿದೆ, ಇದಕ್ಕೆ ಒಳ್ಳೆಯ ನಾವು ಶಸ್ತ್ರಚಿಕಿತ್ಸೆ ಮಾಡದೆ ಹೋದರೆ ಖಂಡಿತವಾಗಿಯೂ ಇದು ಸತ್ತು ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಓಕೆ, ಏನಂತೀರಿ ಸರ್? ಅಶ್ವತ್ಥನಾರಾಯಣ ಅವರು ಮಾತಾಡಿದ್ದು, ದಿನೇಶ್ ಅವರು ಮಾತಾಡಿದ್ದು ಎರಡೂ ಕೂಡ ಒಪ್ಪುವಂಥ ವಿಷಯಗಳೇ. ಅದರೊಳಗಡೆ ಯಾವುದೇ ಯಾರ್ದು ಏನು ಆಕ್ಷೇಪಣೆಗಳು ಮಾಡುವಂಥದ್ದಲ್ಲ, ತಕರಾರಲ್ಲ, ಎಲ್ಲ ಸರ್ವಸಮ್ಮತ ಅಭಿಪ್ರಾಯಗಳೇ. ಆದರೆ ನನಗೆಲ್ಲೋ ಒಂದು ಕಡೆಯಲ್ಲಿ ಭಾಳ ವಿಚಿತ್ರ ಮತ್ತು ವಿಪರ್ಯಾಸ ಅಂತ ಅನಿಸೋದು ಅಂದರೆ, ಹಿಂದೆ ಕಾರ್ಪೊರೇಷನ್ ಇವು 64ರಿಂದ ಆಡಿಟ್ ಆಗಿತ್ತಿಲ್ಲ ಅನ್ನೋದೊಂದು ಬಿಟ್ಬಿಡಿ. ಆದರೆ ಒಂದು ಕಾಲದಲ್ಲಿ ಬೆಂಗಳೂರು ಕಾರ್ಪೊರೇಷನ್ ಆಗಿದ್ದಾಗ, ಮಹಾನಗರ ಪಾಲಿಕೆ ಮಾತ್ರ ಆಗಿದ್ದು, ಬೃಹತ್ ಮಹಾನಗರ ಪಾಲಿಕೆ ಅಲ್ಲದೆ ಬರೀ ನಗರ ಪಾಲಿಕೆ ಆಗಿದ್ದಾಗ, ಅದಕ್ಕೆ ಮುಂಚೆ ನಗರಸಭೆ ಆಗಿದ್ದ ಸಂದರ್ಭದಿಂದ ಇಲ್ಲಿವರೆಗೆ ಮೇಯರ್ಗಳಾಗಿದ್ದಂಥವರು ಆಗ ಇದ್ದಂಥ ಸೀಮಿತವಾದಂಥ ಆದಾಯ, ಅದರೊಳಗೇ ಬೆಂಗಳೂರು ನಗರನ ಸುಂದರ ಸ್ವಚ್ಛ ಮಾಡುವಂಥ ಪರಿಕಲ್ಪನೆ ಇಟ್ಕೊಂಡು ಮಾಡುವಂಥ ಪುಣ್ಯಾತ್ಮರುಗಳು ಕೆಲಸ ಮಾಡಿದಂಥವ್ರು ಇದ್ದಾರೆ. ಇವತ್ತು ಪ್ರಾತಸ್ಮರಣೀಯರು ಕೃಷ್ಣಯ್ಯರಿರ್ಬೋದು, ಜಿ ನಾರಾಯಣ ಇರ್ಬೋದು, ಅವ್ರ ಕಾಲದಲ್ಲಿ ಎಲ್ಲೋ ಒಂದು ಕಡೆ TR ಶಾಮಣ್ಣ, KM ನಾಗಣ್ಣ ಇವತ್ತಿಗೂ ಅವ್ರು ಜ್ಞಾಪಿಸ್ಕೊಳ್ಳೋ ಥರದಲ್ಲಿದ್ದರು. ಆವಾಗ ಇಷ್ಟೊಂದು ಹಣದ ಕಾಸಿನ ಮೂಲಗಳಿತ್ತಿಲ್ಲ. ಆದರೆ ನನಗನ್ನಿಸೋ ವಿಪರ್ಯಾಸ ಏನು ಗೊತ್ತಾ, ತಮಾಷೆ ಅಂದರೆ 8,000 ಕೋಟಿ ದಿನೇಶ್ ಹೇಳಿದ್ರು ದುಡ್ಡೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ. ಆದರೆ ಇಷ್ಟೊಂದು 1,539 ಕೋಟಿ ಹಗರಣ ಅಂದರೆ ಇದರೊಳಗಡೆ ನನಗನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆಯಲ್ಲಿ ಅತಿಯಾದ ದುಡ್ಡು ದಿಢೀರಂತ ಬಂತು ನೋಡಿ ಕಾರ್ಪೊರೇಷನ್ಗೆ. ಅದು ಇಷ್ಟು ಭ್ರಷ್ಟರನ್ನು ಮಾಡೋಕ್ಕೆ ಕಾರಣ ಆಗೋಯ್ತು. ಯಾವುದು ಅಂದರೆ ನರಮ್ ಯೋಜನೆ ಒಳಗಡೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳು ಯಾವಾಗ ದಿಢೀರಂತ ಬೆಂಗಳೂರು ಮಹಾನಗರ ಪಾಲಿಕೆಗೆ ಬಂದು ಇದರ ಉಸ್ತುವಾರಿ ಒಳಗಡೆಯಲ್ಲಿ ಕಾಮಗಾರಿಗಳಾಗಿ ಪ್ರಾರಂಭ ಆಯಿತು. ಅದು ಒಂದು ಮೂಲ ಭ್ರಷ್ಟಾಚಾರಕ್ಕೆ. ಎರಡನೇದು, ಇಲ್ಲಿ ಲ್ಯಾಂಡ್ ಮಾಫಿಯಾನು ಕೂಡ ಭಾಳ ಚುರುಕಾಯಿತು. ಲ್ಯಾಂಡ್ ಮಾಫಿಯಾ ಮತ್ತು ಗುತ್ತಿಗೆದಾರರ ಒಂದು ಅನೈತಿಕ ಒಡಂಬಡಿಕೆಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ರೀತಿ ಶಾಮೀಲಾಗಿದ್ದಕ್ಕೆ ಇದು ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಾರಣ ಆಗಿದೆ. ಒಟ್ಟಾರೆ ಇಡೀ ನರಮ್ ಯೋಜನೆ ಒಳಗಡೆ ಕೇಂದ್ರ ಸರ್ಕಾರದ ಸುಮಾರು ನನ್ನ ಅಂದಾಜಲ್ಲಿ ಇವತ್ತು 8,000 ಕೋಟಿ ರೂಪಾಯಿ ಬಂದಿದೆ. ಈ 8,000 ಕೋಟಿ ಎಷ್ಟು ಕಾಮಗಾರಿ, ಎಷ್ಟು ಫ್ಲೈಓವರು, ಎಷ್ಟು ಚರಂಡಿ, ಎಷ್ಟು ಇದು ನೀವು ಲೆಕ್ಕ ತೆಗೆದುಬಿಟ್ರೆ ಇದರೊಳಗಡೆ ಭಾರಿ ತಿಮ್ಮಂಗಿಗಳು ಸಿಗಾಕೋತೀವಿ. ಎಲ್ಲರದು ಸೇರಿಸಿ ಸಮಗ್ರವಾಗಿ ತನಿಖೆ ಕೊಡ್ತೀವಿ ಅಂತಂದರೆ ಆಗ ಸ್ವಲ್ಪ ಮಟ್ಟಿಗೆ ಜನಗಳ ವಿಶ್ವಾಸಾರ್ಹತೆ ಬರುತ್ತೆ. ಇಲ್ಲ ಅಂದರೆ BBMP ಬಗ್ಗೆ ಜನ ಭಾಳ ಇವತ್ತು ನಂಬಿಕೆಯನ್ನು ಕಳ್ಕೊಂಡು ಎಲ್ಲ ಈಗ ಹೇಗೆ ರಾಜಕಾರಣಿಗಳು ಅಂದರೆ ಭಾಳ ಅಸಹ್ಯವಾಗಿ ನೋಡ್ತಾರೆ, ಹಾಗಾಗಿ ಕಾರ್ಪೊರೇಟ್ರುಗಳು ಅಂದರೂ ಕೂಡ ಇವನೇನೋ ಮಾಡ್ಕೊಂಡಿದ್ದಾನೆ ಕಣ್ರಿ ಅನ್ನೋ ಥರವೇ ಜನ ನೋಡ್ತಾರೆ. ಅವಾಗ ಪಾಪ ಒಳ್ಳೆ ಸಭ್ಯರಾಗಿರೋ ಒಳ್ಳೆ ಪ್ರಾಮಾಣಿಕ ಕಾರ್ಪೊರೇಟ್ರುಗಳಿಗೂ ಕೂಡ ಇವತ್ತು ಜನಗಳ ಮಧ್ಯೆ ಓಡಾಡೋಕ್ಕೆ ಮನಸ್ಸಿಗೆ ನೋವಾಗುತ್ತೆ. ಎಸ್ ಸರ್. ಸೊ ಭಾಳ ಅದ್ಭುತವಾಗಿ ಹೇಳಿದ್ರಿ ಅಶ್ವಥ್. ಏನು ಹೇಳ್ತಿರ್ತಾವೆ ಇದರಲ್ಲಿ ದತ್ತೋರು ಒಂದು ವಿಚಾರ ಹೇಳಿದ್ರು, ದಿಢೀರಂತ ದುಡ್ಡು ಬಂತು ಅಂತ. ಅದು ಸತ್ಯ. ದಿಢೀರಂತ ದುಡ್ಡು ಯಾವಾಗ ಬಂತು ಅಂತ ಹೇಳಿದ್ರೆ 2008-09
ನರ್ಮ್ ಪ್ರಾಜೆಕ್ಟ್ ಆಗ್ಬೋದು, ಲ್ಯಾಂಡ್ ಕಡೆಯಿಂದ ಕೆಲವು ಬೇರೆ ಬೇರೆ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾನ್ಸಾಕ್ಷನ್ಸ್ ನಡೀತಿತ್ತು. ಬೆಂಗಳೂರಿಗೆ ದುಡ್ಡು ಹರಿದು ಬಂತು ಅವಾಗ ಆ ಸಂದರ್ಭದಲ್ಲಿ. ಪರ್ಟಿಕ್ಯುಲರಾಗಿ 2008-9ರಲ್ಲಿ ಅವಾಗ ಅಡ್ಮಿನಿಸ್ಟ್ರೇಟರ್ ಇತ್ತು. 2007 ಅಂದರೆ 2008 ಮೇವರೆಗೂ ಇದು ಗವರ್ನರ್ ರೂಲಿಂಗ್ ಇತ್ತು ಕರ್ನಾಟಕದಲ್ಲಿ. 2008 ಮೇ 29ನೇ ತಾರೀಕು ಯಡಿಯೂರಪ್ಪನವರು ಪ್ರಮಾಣ ವಚನ ತೆಗೆದುಕೊಂಡಿದ್ದು. ಆ ಮಧ್ಯದಲ್ಲಿ ಸುಬ್ರಹ್ಮಣ್ಯ ಅವರು BBMP ಕಮಿಷನರ್ ಆಗಿದ್ದರು. ಇಲ್ಲಿ ಆಡಳಿತ ಚುಕ್ಕಾಣಿ ಅವ್ರ ಕೈನಲ್ಲಿತ್ತು. ಆ ಸಂದರ್ಭದಲ್ಲಿ ಈ ಎಕ್ಸಸ್ ವರ್ಕ್ಗೆ 3,500 ಕೋಟಿ ಹಣವನ್ನು ಅವರು ಬಿಡುಗಡೆ ಮಾಡಿದ್ರು. ದತ್ತವ್ರು ಹೇಳ್ದಂಗೆ ದುಡ್ಡು ಹರಿದು ಬಂತು, ದಿಢೀರ್ ಅಂತ ಬಂತು. ಆವಾಗ ಹೊಸ ಸರ್ಕಾರ ಕಾರ್ಪೊರೇಟ್ರುಗಳಿಲ್ಲ BBMPನಲ್ಲಿ 3,500 ಕೋಟಿ ಏನಾಯಿತು ಅಂತ ಗೊತ್ತಿಲ್ಲ. ಈಗ ದೇವರಾಜವರು TVCC ಅಧ್ಯಕ್ಷ ದೇವರಾಜವರು ಕೊಟ್ಟಿರೋ ರಿಪೋರ್ಟ್ನಲ್ಲೇ ಭರತ್ಲಾಲ್ ಮೀನಾನು ಅಲ್ಲ ಇದ್ರು. ನಾನು ಅದು ಕಂಟಿನ್ಯೂ ಅಪ್ ಟು ಸರ್ ಸುಬ್ರಹ್ಮಣಿ ಭರತ್ಲಾಲ್ ಮೀನಾ ಅವ್ರವರೆಗೂ ಇತ್ತು. ಅದೇ ಅವರ ಆಡಳಿತ ವ್ಯಾಪ್ತಿನಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ಅವರು TVC ರಿಪೋರ್ಟ್ನಲ್ಲಿ ಹೇಳಿದರೆ ಕೋಡ್ ಮಾಡಿರೋಂಥದ್ರಲ್ಲೇ ಮಿಸ್ಟೇಕ್ ಇದೆ. ಏನು ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಏನಿದೆ ಆ ಪ್ರಕಾರದ 74th ಅಮೆಂಡ್ಮೆಂಟ್ ಪ್ರಕಾರ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ನಲ್ಲಿ ಪ್ರಕಾರನೇ ಇವರು ಮಾಡಿರ್ತಕ್ಕಂಥ ಕೋಡಲ್ಲೇ ತಪ್ಪಿದೆ. 58 ಕೋಡ್ ಮಿಸ್ಟೇಕ್ ಮಾಡಿದ್ದಾರೆ. ಟೆಂಡರ್ ಕರೆದಿರೋ ರೀತಿ, ಟೆಂಡರ್ನಲ್ಲಿ ಹಣ ಫಿಕ್ಸ್ ಮಾಡಿರ್ತಕ್ಕಂಥ ರೀತಿ. ಆದರೆ ಇದಕ್ಕೆ ಹೊಣೆ ಯಾರು? ಶಾಸಕರಾಗಲಿ, ಕಾರ್ಪೊರೇಟರ್ ಆಗಲಿ, MLAಗಳೆಲ್ಲ ಹೊಣೆ. ಇದಕ್ಕೆ ಹೊಣೆ ಯಾರು? ನೇರವಾಗಿ ಅಧಿಕಾರಿಗಳು ಹೊಣೆ ಆಗ್ತಾರೆ. ನಾನು ಈ ಮಾತನ್ನ ಅರ್ಧ ಮಾತ್ರ ಒಪ್ಕೋಬೋದು. ಯಾಕೆ ಅಂದರೆ ಒಂದು ಕಾರ್ಪೊರೇಟರ್ಗಳಿತ್ತಿಲ್ಲ, ರಾಜಕಾರಣಿಗಳಿತ್ತಿಲ್ಲ, ಅಧಿಕಾರ ತಪ್ಪು. BJP ಸರ್ಕಾರ ಇತ್ತು, BJP ಮುಖ್ಯಮಂತ್ರಿ ಇದ್ರು. 2008 ಮೇ 29 ನಂತರ ಅದೇ ನಾನು ಹೇಳ್ತಾ ಇದ್ದೀನಿ. 2008 ಜೂನ್ಗೆ ನಿಮ್ಮ ಸರ್ಕಾರ ಬಂದಿದ್ರಿ. ಅದಕ್ಕೆ ಹೇಳ್ತೀನಿ ಅರ್ಧ ವರ್ಷ ಆದ ನಂತರ ನೀವು ಅದು ಗೊತ್ತಾಗಬೇಕಲ್ವಾ. ನಾನು ಹೇಳ್ತಾ ಇರೋದು ಕೇಳಿ. ಅವಾಗ ಗವರ್ನಮೆಂಟ್ ಅಶ್ವತ್ಥನಾರಾಯಣ ನಾನು ಹೇಳೋದು ಕೇಳಿ. ನಿಮ್ಮ ಸರ್ಕಾರ ಬಂದಿದ್ದು 2008 ಮೇ 30ನೇ ತಾರೀಕು ನಿಮ್ಮ ಸರ್ಕಾರ ಬಂತು. ನಿಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ಕಾರ್ಪೊರೇಷನ್ ವಲಯದಲ್ಲಿ 28 ಕಡೆಯಲ್ಲಿ ನಿಮ್ಮ ಮೆಜಾರಿಟಿ ನಿಮ್ಮ ಪಕ್ಷದ ಶಾಸಕರುಗಳು ಬಂದರು. ಅಷ್ಟೇ ಅಲ್ಲ, ಅತ್ಯಂತ ಪ್ರಭಾವಶಾಲಿಯಾಗಿರುವಂಥ ಮಂತ್ರಿಮಾನ್ಯರುಗಳೇ ಬೆಂಗಳೂರು ನಗರದ ಹಿಡಿತಾನ ಹಿಡ್ಕೊಂಡು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೂ ನಾವು ನೋಡಿದ್ವಿ. ಈ ಘಟನೆ ಅರ್ಧ ವರ್ಷ ಕಳೆದಿತ್ತು ಅಂತಲ್ಲ, 2009, 2010 2 ವರ್ಷದ ದುಡ್ಡಿದೆಯಲ್ಲ, ಆ ದುಡ್ಡಿನ ಪ್ರಕರಣಗಳು ಸೇರ್ಕೊಂಡಿದೆ ಇದರೊಳಗಡೆ. ಆದ್ರಿಂದ ಇದ್ರೊಳಗೆ ರಾಜಕಾರಣಿಗಳ ಪಾತ್ರ ಇಲ್ಲ ಅಂತ ಹೇಳಬೇಡಿ. ರಾಜಕಾರಣಿಗಳ ಪಾತ್ರ ಇಲ್ಲ ಅಂತ ಹೇಳಬೇಡಿ. ಗಾಂಧಿನಗರ ವಲಯದಲ್ಲಿ BJP MLAಗಳು ಬಹಳ ಕಡಿಮೆ ಇದ್ದಾರೆ, ಅದು ನಿಮಗೆ ಗೊತ್ತಿರಲಿ. BJP ಅವ್ರದ್ದು ಏನಾಗಿದೆ ಇವತ್ತು, ಲೋಕಾಯುಕ್ತ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ. ಯಾಕೆ ವಿಶ್ವಾಸ ಇಲ್ಲ? ನಿಮ್ಗಿಲ್ಲ. ನೀವು ಅವ್ರನ್ನ ಟೀಕೆ ಮಾಡ್ತಾ ಇದ್ದೀರಾ. ಇಲ್ಲ ಅದ್ ಬಿಡಿ, ನಾನು ಇವತ್ತಿನ ಪರಿಸ್ಥಿತಿಯನ್ನು ಹೇಳ್ತಾ ಇರ್ತಕ್ಕಂಥ. ನೀವು ಅವ್ರನ್ನೇ ಟೀಕೆ ಮಾಡ್ತೀರಾ, ಅವ್ರು ಸರಿ ಹೇಳ್ತೀರಾ, ಟೀಕೆ ಮಾಡ್ತೀರಾ. ಅದನ್ನ ಹೇಳ್ಬೇಕಲ್ಲ ನೀವು. ರೈಟ್ಸ್ ಕೊಟ್ಟಿದೆ ನಮ್ಮ ಸರ್ಕಾರ. ಶರ್ಮಾ ಅವ್ರು ಮಾಡ್ತಾ ಇಲ್ವಾ? ಅಶ್ವತ್ಥನಾರಾಯಣ್ ಒಂದು ನಿಮಿಷ. BMTF ಒಂದು ಲೋಕಾಯುಕ್ತ ಪೊಲೀಸ್ ವಿಂಗ್ ಥರ ಕೆಲಸ ಮಾಡಬಹುದೇ ವಿನಃ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಂದು ನಿಮಿಷ ಕೊಟ್ಟಾಗಿದೆಯಲ್ಲ ನೋಡಿ. CID ಯಾವ್ದು? ಅಲ್ಲಿ CID ಅಂದ್ರೆ ಒಂದು ರೀತಿ BJP ಪೊಲೀಸ್ ಅನ್ಬಿಟ್ಟ ಬಿಡಿ. ಇವತ್ತು ನೀವು ಹೇಳ್ತಾ ಇದ್ದೀರಾ ಮತ್ತು ಪತ್ರಿಕೆಗಳಲ್ಲಿ 1560 ಕೋಟಿ ರೂಪಾಯಿ ಹಗರಣ ಅಂತ. ನೋಡಿ, ಇದೇ ಒಂದು ತಪ್ಪು ಅಂಶ. ನೋಡಿ, 1530 ಕೋಟಿ ರೂಪಾಯಿ ಒಟ್ಟಾರೆ ಬಂದಿರತಕ್ಕಂಥ ಅಲೋಕೇಶನ್ನು ಆ ಮೂರು ವಲಯಗಳಿಗೆ, ಗಾಂಧಿನಗರ ಮತ್ತು ರಾಜಾಜಿನಗರ ಮತ್ತು ನಮ್ಮ ಮಲ್ಲೇಶ್ವರ ಮತ್ತು ರಾಜರಾಜೇಶ್ವರಿ ನಗರ, ಈ 3 ವಲಯಕ್ಕೆ. ಗಾಂಧಿನಗರ ವಲಯ ಅಂತೇಳಿ ಹಳೆ ವಲಯ, ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರ. ಅದು ಟೋಟಲ್ ಅಮೌಂಟ್ ಅಲೋಕೇಶನ್ ಆಗಿರೋದು. ಇವತ್ತು ನಾವು TVCC ಅವ್ರು ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಅವರು ಸರಿಯಾದ ರೀತಿ ತನಿಖೆ ಮಾಡಿದ್ದಿದ್ರೆ, ನಾನು ಅದೇ ನೆನ್ನೆ ಕೌನ್ಸಿಲಲ್ಲಿ ಹೇಳಿದೆ, ಸರ್ ನೀವು ತನಿಖೆ ಮಾಡಿ ಈ 1530 ಕೋಟಿ ರೂಪಾಯಲ್ಲಿ ಎಷ್ಟು ಕೆಲಸ ಆಗಿದೆ, ಎಷ್ಟು ಕೆಲಸ ಆಗಿಲ್ಲ, ಎಲ್ಲಿ ಲೋಪ ಆಗಿದೆ, ಎಲ್ಲಿ ನೀವು ಕಳ್ಳು ಬಿಲ್ ಮಾಡಿದ್ದೀರಾ, ಎಲ್ಲಿ ನೀವು ಸುಮ್ಮನೆ ಕಳಪೆ ಕಾಮಗಾರಿ ಮಾಡಿ ಅದೆಲ್ಲ ಮೋಸ ಮಾಡಿದ್ದೀರಾ, ಇದನ್ನೆಲ್ಲ ತನಿಖೆ ಮಾಡಬೇಕಾಗುತ್ತೆ. ಅದನ್ನೇನು ಮಾಡ್ದೇ ಇವತ್ತು ಪತ್ರಿಕೆಗಳಲ್ಲಿ 1530 ಕೋಟಿ ರೂಪಾಯಿ ಹಗರಣ ಅಂತ ಒಂದೇ ಸಲ ಬರೆದುಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕೂಡ ಜನಪ್ರತಿನಿಧಿಗಳು ಇವತ್ತು ಏನಾಗುತ್ತೆ ನಮಗೆ, ಇವರು ಶಾಸಕರು ಇವ್ರನ್ನ 10% ಹೊಡೆದಿದ್ದಾರೆ, ಇವರು 150 ಕೋಟಿ ಇರ್ಬೋದು ಇವ್ರ ಹತ್ರ ಅಂತ ಜನ ತಿಳ್ಕೊಂಡ್ಬಿಡ್ತಾರೆ. ನಿನ್ನೆ ದೇವರಾಜ್ ಅವರೇ ಕೌನ್ಸಿಲರ್ ಉತ್ತರ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದರೆ, ಕೆಲಸ ಆಗದೇನೆ 5 ಕೋಟಿ ಹಣ ಬಿಡುಗಡೆ ಆಗಿದೆ, ಕೆಲಸ ಆಗದೇನೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಕೋಡ್ ಅಂತ ಹೇಳ್ತಾರೆ, ನಮಗೇನೋ ಗೊತ್ತಾಗಲ್ಲ ಬಿಡಿ ಈ ಕೋಡ್ ಬಗ್ಗೆ. ಅದರಲ್ಲಿ ಏನು ಹೇಳಿದ್ದಾರೆ, 58 ಕಡತಗಳಿಗೆ ಕಾಮಗಾರಿಗಳಿಗೆ ಜಾಬ್ ಕೋಡ್ ಅಥವಾ ವರ್ಕ್ ಕೋಡ್ ಇರಲಿಲ್ಲ ಎಂದು ಹೇಳಿದರು. ಗಾಂಧಿನಗರದಲ್ಲಿ 53, ರಾಜರಾಜೇಶ್ವರಿ ನಗರದಲ್ಲಿ 2 ಹಾಗೂ ಮಲ್ಲೇಶ್ವರದಲ್ಲಿ 3. ಅಶ್ವತ್ಥನಾರಾಯಣ ಇದು ಹೇಳಿದ್ರೆ ನಾನು ಅದೇ ನಿನ್ನೆ ಹೇಳಿದೆ, ನಮ್ಮ ಕ್ಷೇತ್ರದಲ್ಲಿ ಹೇಳಿದ್ರು ನನ್ನ ಕ್ಷೇತ್ರ 16 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ
ವರ್ಕ್ ಕೋಡು ನಕಲಿ ಕೋಡಲ್ಲಿ ಮಾಡಿದ್ದಾರೆ ಅಂತ. ಮತ್ತು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನಕಲಿ ಕೋಡಲ್ಲಿ ಕೆಲಸ ಮಾಡಿದಿದ್ರೆ ನೀವು ಆ ಬಿಲ್ಗಳನ್ನು ಹೆಂಗೆ ಪಾಸ್ ಮಾಡಿಕೊಟ್ರಿ? ಅದು ಇಂಪಾರ್ಟೆಂಟ್. ಎಸ್, ನೀವು ಅದನ್ನ ಆ ಬಿಲ್ ಹೇಗೆ ಪಾಸ್ ಮಾಡಿದ್ರು? ನಿಮ್ಮ ಚೀಫ್ ಅಕೌಂಟ್ಸ್ ಆಫೀಸರ್ ನಾವು ಆ ಬಿಲ್ಲನ್ನು ಹೇಗೆ ಪಾಸ್ ಮಾಡಿದ್ರು? 16 ಕೋಟಿ ರೂಪಾಯಿ. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅಂದ್ರೆ ಇದರಲ್ಲಿ ಹಗರಣ ಆಗಬೇಕಂದ್ರೆ ಎಲ್ಲರೂ ಕೂಡ ಶಾಮೀಲಾಗಿರ್ತಾರೆ. ಇದು ಟಾಪ್ ಟು ಬಾಟಮ್ ಆಗ್ಬಿಟ್ರೆ ಇದು ಆಗಕ್ಕಾಗುತ್ತೆ ಹೊರತು ಇದು ಯಾರೋ ಒಬ್ರು ಕೂತ್ಕೊಂಡು ನಾನು ಮಾಡ್ಬಿಡ್ತೀನಿ ಅಂತ ಹೇಳ್ತಕ್ಕಂಥದ್ದಲ್ಲ ಇದು. ಓಕೆ, ಅದಕ್ಕೋಸ್ಕರ ನೀವು ತನಿಖೆಗೆ ಸರಿಯಾದ ರೀತಿ ಎಸ್ ಮಾಡಿ. ಸರ್, ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇನೆ, ಟಾಪ್ ಅಲ್ಲಿ ಆಗಿರೋ ಬಾಟಮ್ ಅಲ್ಲಿ ಇದಾರೋ ಗೊತ್ತಿಲ್ಲ, ಎಲ್ಲರೂ ಸೇರಿಸಿ ಹೊರಗಡೆ ಬರಲಿ ಅನ್ನುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ದಿನೇಶ್ ದತ್ತ ಮತ್ತೆ ಅಶ್ವಥ್ ನಾರಾಯಣ್. ಇನ್ನು ಜನರ ಸರದಿ, ನಿಮ್ಮ ಪ್ರಶ್ನೆಗಳೇನು, ನಾಯಕರ ಉತ್ತರಗಳೇನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ನಾನು ಎಲ್ಲ ಪಕ್ಷದವ್ರಿಗೂ ಕೇಳ್ತೀನಿ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ BBMP ಅವ್ರಿಗೆ. ಎಲ್ಲ ಲೂಟಿ ಮಾಡ್ತಿರಲ್ಲ, ಯಾರು ಹಣ ಅಂತ ತಿಳ್ಕೊಂಡಿದ್ದೀರಾ?